ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಾವು ಎಲ್ಲಿದ್ದಿತ್ತು ದೈದ್ ಮನೆಗೆ ಹೊತ್ತು ಅಂತ ಹೇಳಿದೆ. ಕುಟುಂಬಸ್ಥರೆಲ್ಲ ಸೇರ್ಕ ದೈದ್ ಮನೆಗೆ ಇದ್ದಿತ್ತು, ಪೂಜೆ ಮಾಡಿದ್ದೀರ. ಎಂತಕ್ಕಂದ್ರೆ ಅಲ್ಲಿ ಪಾಣ ಇದ್ರಲ್ಲ, ಆ ಪಾಣ ಬಂದ್ಕೊಂಡು ಅಲ್ಲಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ದೇವ್ರ ಆಶೀರ್ವಾದ ಎಲ್ಲ ತಗೊಂಡು ಅಲ್ಲಿರುವ ಭಕ್ತರಿಗೆಲ್ಲ ಪ್ರಸಾದ ಎಲ್ಲ ಕೊಟ್ಟು ಕಡೆಗೆ ಎಂತ ಮಾಡ್ತಾರೆ ಅಂದರೆ ಅಲ್ಲಿಂದ ಹೊರಟಿಗೆ ಅಲ್ಲಿ ಮನೆಗೆಲ್ಲ ಹೋತ್ರ. ಮನೆಗೆಲ್ಲ ಹೋಗಿ ನೀರು ಬೆಲ್ಲ ಎಲ್ಲ ಕುಡ್ಕೊಂಡು ಅಲ್ಲಿದ್ದ ಮನೆಯವರಿಗೆಲ್ಲ ಪ್ರಸಾದ ಎಲ್ಲ ಕೊಡ್ತಾರ. ಈ ಸತಿ ಎಂಥ ಖುಷಿ ವಿಷಯ ಅಂದರೆ ಈ ಸತಿ ಪಾಣ ಬಪ್ಪತ್ತಿಗೆ ನಮ್ಮ ಕುಟುಂಬಸ್ಥರು ಎಲ್ಲರೂ ಇದ್ದೀರಾ. ಅದೊಂದು ಭಾರಿ ಖುಷಿ ಆಯ್ತಾ. ಅಲ್ಲಿ ನಮ್ಮಮ್ಮ ಹೇಳ್ತಿರ್ತಾರಪ್ಪ, ಪಾಣ ಬಪ್ಪತ್ತಿಗತ್ಲ ಕುಟುಂಬಸ್ಥರೆಲ್ಲ ಇದ್ದರೆ ದೇವರಿಗೂ ಖುಷಿ ಆಯ್ತಂತ ಅನ್ಕ. ಅಲ್ಲಿ ಅವ್ರು ನಮ್ಮ ಪ್ರಸಾದ ಎಲ್ಲ ಕೊಟ್ಟು ಸೀದಾ ಅವ್ರು ಕಂಬಳಕ್ಕೆ ಗೆದ್ದು ಹೊರ. ಹೆಂಗೋ ಊಟದ ಟೈಮ್ ಆಗಿದ್ದಿತ್ತಲ್ಲ, ನಾವೆಲ್ಲರೂ ಊಟ ಮಾಡೋಕೆ ಹೋಯ್ತು. ಎಲ್ಲರಿಗೂ ಎಲ್ಲ ಒಟ್ಟು ಊಟ ಮಾಡ್ತಾ ಅಲ್ಲೆಲ್ಲ ಊಟ ಮಾಡ್ತಿದ್ರೆ ನಮ್ಮನೆ ಅಮ್ಮ ಅಣ್ಣ ಮತ್ತು ತಮ್ಮನ ಜೊತೆಗೆ ಒಳ್ಳೆ ಹಡಿ ಮಾಡ್ಕ ಹಪ್ಪಳ ಕಾಯಿಸ್ತಿದ್ದೆ. ಅಲ್ಲಿ ಊಟ ಮಾಡಿ ಸೀದಾ ನಾನು ಕುಂದಾಪುರಕ್ಕೆ ಬಂದ, ಬೇಗ ಬಂದೆ ಅಂತಕ್ಕಂದ್ರೆ ನಾ ಬೆಂಗಳೂರಿಗೆ ಹೊರಟ್ನ. ಹೋರಿ ಓಡುದೆಲ್ಲ ನೋಡು ಕೈಲಿ. ಆದರೆ ನನ್ನ ಫ್ರೆಂಡ್ ಗೌತಮ್ ಅದನ್ನು ಕ್ಯಾಪ್ಚರ್ ಮಾಡ್ರ, ಚಂದ ಬಂದಿತ್ತು, ಲೈಕ್ ಆಯ್ತು. ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಟಾಟಾ ಹೇಳಿ ಕುಂದಾಪುರದಿಂದ ಸೀದಾ ನಾವು ಬೆಂಗಳೂರಿಗೆ ಹೊಳ್ತು. ನಾನು ಪಲ್ಲವೆಕ್ಕ ಅಂಕಿತ ಮತ್ತು ಶರಣ್ಯ ಹಿಂದೆ ಕೂಕೊಂಡಿದ್ದಿಲ್ಲ. ಎಷ್ಟು ಬೇಗ ದಿನ ಕಳೀತು ಅನ್ಕೋದಿಲ್ಲ. ಸುಮಾರು ದಿನ ಇದ್ದಿದ್ದೆ ಮಾತ್ರ ಈ ಸತಿ. ಪಟ 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 ದಿನ ಹೋಯ್ತಪ್ಪ. ಆ ಫಂಕ್ಷನ್ ಈ ಫಂಕ್ಷನ್ ಅನ್ಕೊಂಡು ಕಡೆ ಸೀದಾ ಬ್ಯಾಂಗ್ಳೂರಿಗೆ ರೀಚ್ ಆಯ್ತು. ಅಲ್ಲಿಂದ ಮೆಟ್ರೋದಂಗೆ ಸೀದಾ ಹೋಗಿ ಪೀಚಿಗೆ ಮುಟ್ತೆ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಾಡಾ.